ಹಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂತದ್ದು ಒಂದು ಮೂವಿ ರಿವ್ಯೂ ಆಗಿರುವಂತದ್ದು, ಮ್ಯಾಕ್ಸ್ ಮೂವಿಯ ಪಬ್ಲಿಕ್ ಒಪಿನಿಯನ್ ಆಗಿರುವಂತದ್ದು, UI ಮೂವಿಯ ರಿವ್ಯೂ ಮಾಡೋಕೊಟ್ಟಿದ್ದು. ನನ್ನ ಫಸ್ಟ್ ಒಪಿನಿಯನ್ ನಾನು ನಿಮ್ಮ ಮುಂದೆ ಇಡಕೊಟ್ಟಿದ್ದೀನಿ. ನನಗೆ ನೋಡಿದ ತಕ್ಷಣ ಏನ್ ಅನ್ನಿಸ್ತು, ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಹೇಗೆ ಅನ್ನಿಸ್ತು ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ವಿಷಯ ತಿಳಿಸ್ಕೊಡ್ಕೊಟ್ಟಿದ್ದೀನಿ. ಹಾಗೇನೆ ಡೆವಿಲ್ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ನಿಮ್ಮ ಮುಂದೆ ಇಡಕೊಟ್ಟಿದ್ದೀನಿ. ಯಾಕೆಂದ್ರೆ ಇದೊಂದು ವಿಷಯ ಏನ್ ಗೊತ್ತಾ, ಸುತ್ತುತ್ತಾ ಇದೆ. ಕೇಸ್ ವಿಷಯದಲ್ಲಾಗ್ಲಿ, ಅಥವಾ ಅವರ ಆರೋಗ್ಯದ ವಿಷಯದಲ್ಲಾಗ್ಲಿ, ಅಥವಾ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರಾಗ್ಲಿ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಯಾವಾಗ್ಲೂ ಡೆವಿಲ್ ಮೂವಿ ಶೂಟಿಂಗ್ ಬಗ್ಗೆ ಹೇಳಿದಾಗ ಒಂದು ವಿಷಯ ಹೇಳ್ತಾ ಇದ್ದೆ, ಟೀಮ್ ವರ್ಕ್ ಮಾಡ್ತಾ ಇದೆ, ಅದಾದ್ಮೇಲೆ ಯಾವುದೇ ಒಂದು ಅಪ್ಡೇಟ್ ಇಲ್ಲ ಅಂತ. ಸೊ ಗೈಸ್, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ. ಸೊ ಗೈಸ್, ಅದನ್ನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಮ್ಯಾಕ್ಸ್ ಸಿನಿಮಾ ನನಗೆ ತುಂಬಾನೇ ಪರ್ಸನಲಿ ಇಷ್ಟ ಆಗಿರೋಂಥ ವಿಷಯ ಏನಂತಂದ್ರೆ, ಜನರ ಒಪಿನಿಯನ್ ತಗೊಂಡು ಹೇಳ್ತಾ ಇರುವಂತದ್ದು, ಒಂದು ನೈಟ್ ನ ಕತೆ ಸ್ಟೋರಿ ತಲೆಯಿಂದ ತೆಗೀರಿ. ಒಂದು ನೈಟ್ ನ ಕತೆ, ಒಂದು ರಾತ್ರಿಯಲ್ಲಿ ಏನೇನ್ ನಡೆಯುತ್ತೆ ಅನ್ನೋದ್ರ ಕತೆ. ಮಾಸ್ ಸೀಕ್ವೆನ್ಸ್ ಎಷ್ಟಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡಿ. ಇರೋದೇ ಆಕ್ಷನ್ ಸಿನಿಮಾ ಆಗಿರುವಂತದ್ದು. ಹಾಗಿರ್ಬೇಕಾದ್ರೆ ಎಷ್ಟು ಆಕ್ಷನ್ಸ್ ನ ಆಡ್ ಮಾಡಬೇಕಾಗುತ್ತೆ ಅಲ್ವಾ. ನಾನು ಇದನ್ನ ಕ್ರಿಟಿಕ್ಸ್ ನ ಬಿಟ್ಟು ಆಚೆಯಿಂದ ನಾನು ಮಾತಾಡ್ತಿರುವಂತದ್ದು. ಸೊ ಮ್ಯಾಕ್ಸ್ ಮೂವಿ ಆದಷ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕಾಗಿದೆ. ಅಂಡ್ ಬ್ಲಾಕ್ ಬಸ್ಟರ್ ಸಿನಿಮಾನು ಕೂಡ ಆಗಿದೆ. ಅಂಡ್ ಪರ್ಸ್ನಲಿ ನನಗೆ ತುಂಬಾನೇ ಇಷ್ಟ ಆಗಿರುವಂತ ವಿಷಯ ಏನಂತಂದ್ರೆ, ರಿವ್ಯೂ ತುಂಬಾನೇ ಅದ್ಭುತವಾಗಿ ಬರ್ತಾ ಇದೆ ಮ್ಯಾಕ್ಸ್ ಸಿನಿಮಾಗೋಸ್ಕರ. ಅಂಡ್ ಇದಲ್ದಲ್ಲೇ UI ಸಿನಿಮಾ ಬಗ್ಗೆ ಹೇಳೋದಾದ್ರೆ, ನನಗೆ ಸ್ಟಾರ್ಟಿಂಗ್ ಮೂವಿ ನೋಡ್ಬೇಕಾದ್ರೆ ಸಿನಿಮಾ ಗ್ಯಾಪ್ನ ಬಂತು. ಯಾಕೆಂದ್ರೆ ಅದೊಂದು ತುಂಬಾ ಜನ ಹೇಳ್ತಾರೆ, ನನಗೆ ಅರ್ಥನೇ ಆಗ್ಲಿಲ್ಲ. ಇಲ್ಲ ಅಂದ್ರೆ ಇದಕ್ಕಿಂತ ಡೈರೆಕ್ಟ್ ಆಗಿ ನಿಮಗೆ ಯಾರು ಮೂವಿ ತೋರಿಸ್ತಾರೆ? ಅಲ್ಲೇನು ಸಿನಿಮಾ ಸ್ಟೋರಿ ವೈಸ್ ಬರ್ತಿರೋಂಥದ್ದಲ್ಲ, ನಿಮ್ಮ ಕನ್ನಡಿ ನೀವು ಮುಂದೆ ಇಟ್ಬಿಟ್ಟಿದ್ದಾರೆ ಅಷ್ಟೇ. ಜಗತ್ ಹೇಗಿದೆ ಅನ್ನೋದು ಕನ್ನಡಿನ ನೀವು ಮುಂದೆ ಇಟ್ಬಿಟ್ಟಿದ್ದಾರೆ ಅಷ್ಟೇ. ಸೊ ಇರ್ಬೇಕಾದ್ರೆ ಅರ್ಥ ಆಗಿಲ್ಲ ಅನ್ನೋದು ಎಲ್ಲಿ ಬಂತು, ಎಲ್ಲಿಂದ ಈ ತರ ಕ್ವಶನ್ ಬಂತು ನಂಗೆ ಗೊತ್ತಿಲ್ಲ. ಅಂಡ್ IMDb ಅಲ್ಲಿ ಟಾಪ್ 10 ಡೈರೆಕ್ಟರ್ಸ್ ಅಲ್ಲಿ ಒಬ್ಬರಾಗಿರುವಂಥದ್ದಕ್ಕೆ ರೀಸನ್ ಕೂಡ ಈ ಒಂದು ಸಿನಿಮಾನೇ ಆಗಿರುವಂಥದ್ದು. ಅಂಡ್ ಒನ್ ಆಫ್ ದ ಸಿನಿಮಾ ಅಂತಾನೆ ಹೇಳ್ಬೋದು. ಅಂಡ್ ಸಿನಿಮಾ ನನಗೆ ಕಂಪ್ಲೀಟ್ ಆಗಿ ಗ್ಯಾಪ್ನಾಗ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲೇನೆ. ಅಂದ್ರೆ ಫೋರ್ ಶ್ಯಾಡೋಯಿಂಗ್ ಮಾಡಿ, ಫೋರ್ತ್ ವಾಲ್ ನ ಬ್ರೇಕ್ ಮಾಡಿ ಒಂದು ಸಿನಿಮಾನ ತೋರಿಸುವಂಥದ್ದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಆಗಿರುವಂಥದ್ದು. ನಾನು ಮಾರ್ವೆಲ್ ಅಲ್ಲಿ ನೋಡಿದ್ದೀನಿ ಗುರು, ಫಸ್ಟ್ ಟೈಮ್ ಅಂತ ಹೇಳ್ತೀನಲ್ಲ ಸಿನಿಮಾದಲ್ಲಿ. ಅಂದ್ರೆ ಡೈರೆಕ್ಟರ್ಸ್ ನ ಲೆಜೆಂಡ್ ಅಂತಾನೆ ಹೇಳ್ಬೋದು. ಇದು ನಾನು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಿಲ್ಲ ಗುರು. ಯಾಕಂತಂದ್ರೆ ಈ ವಿಷಯ ಇರುವಂತದ್ದೇನೆ ಫೋರ್ತ್ ವಾಲ್ ನ ಬ್ರೇಕ್ ಮಾಡಿರುವಂಥದ್ದು. ಅಂದ್ರೆ ಸಡನ್ ಆಗಿ ನಮ್ದೊಂದು ರಿಯಾಕ್ಷನ್ ಇರುತ್ತೆ, ಏನ್ ಗುರು ಹಿಂಗ್ ಹಾಕಿದ್ದಾರೆ, ನೀವು ಫೂಲ್ಸ್ ಆಗಿದ್ರೆ ಸಿನಿಮಾ ನೋಡಿ, ಇಲ್ಲ ಅಂತಂದ್ರೆ ಅತಿ ಬುದ್ಧಿವಂತರಾಗಿದ್ರೆ ಎದ್ದೋಗಿ ಅನ್ನೋ ರೀತಿಲಿ ಹೇಳಿರುವಂಥದ್ದು. ಸೊ ಸಡನ್ ರಿಯಾಕ್ಷನ್ ಏನಿದೆ ಅಲ್ಲಿ ಫೋರ್ ಶಾಡಲ್ಲಿ ತೋರಿಸ್ತಿದ್ದಾರೆ, ಥಿಯೇಟರ್ ಬಗ್ಗೆನೇ ತೋರಿಸ್ತಿದ್ದಾರೆ. ಅದಾದ್ಮೇಲೆ ಆಕ್ಚುಯಲ್ ಮೂವಿ ಬಗ್ಗೆ ಸ್ಟಾರ್ಟ್ ಆಗುವಂಥದ್ದು. ಸೊ ನನಗೆ ಎಂಟೈರ್ ಮೂವಿ ಏನಿದೆ, ಒಂದು ಫಿಲಾಸಫಿಕಲ್, ಸೈಕಾಲಜಿಕಲ್, ಏನೇನ್ ಯಾವ ರೀತಿಯೆಲ್ಲ ಥಿಂಕ್ ಮಾಡ್ಬೋದು ಆ ರೀತಿ ಎಲ್ಲ ಥಿಂಕ್ ಮಾಡಿ ಬರ್ತಿರೋಂಥ ಕಥೆ ಆಗಿರೋದು. ಅಂದ್ರೆ ರಿಯಾಲಿಟಿಯಾಗಿ ನನ್ನನ್ನು ನಾನು ನೋಡ್ಕೊಳ್ಳೋದೇ ಚೀತು ಅನ್ಬೇಕು ಜನರು, ಆಯ್ತಾ? ಆ ಥರ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಯೋಚನೆ ಮಾಡಿದ್ರೆ ಹೊರಗಿನ ಜಗತ್ತಿಗೆ ಚೀತು ಅನ್ಸೋ ರೀತಿನೇ ಇರುವಂಥದ್ದು. ಪರ್ಸ್ನಲಿ ಈ ಮೂವಿನ ರಿವ್ಯೂ ಮಾಡ್ಬೇಕು ಅಂದ್ರೂ ಕೂಡ ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಪರ್ಸ್ನಲಿ ನಿಮಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂಡ್ ಈಗ ಡೆವಿಲ್ ಶೂಟಿಂಗ್ ಬಗ್ಗೆ ಮಾತಾಡ್ತೀವಿ. ಡೆವಿಲ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೋಪ್ ಅಲ್ಲೇ ಎಲ್ಲರೂ ಇರುವಂಥದ್ದು. ಯಾಕೆ ಅಂತಂದ್ರೆ ಟೀಮ್ ಅಂತೂ ರೆಡಿ ಇದೆ. ಅವರಂತೂ ನೀವು ನೋಡಿರ್ಬೋದು, ರೀಸೆಂಟ್ ಆಗಿ ಮೀಟ್ ಆಗಿ ಒಂದು ಸ್ಟಾರ್ಟ್ ಮಾಡುವಂತ ಹಿಂಟ್ ನ ಕೂಡ ಅವ್ರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ವಿಷಯ ಅದೆಲ್ಲ ಇರುವಂತದ್ದು, ಯಾಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ, ಯಾಕೆ ಇನ್ನು ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ? ನಾನೇ ಇದೇ ಕ್ವಶನ್ ಕೇಳಿದಾಗ ನನಗೆ ಮೂವಿ ಟೀಮ್ ಕಡೆಯಿಂದ ಒಬ್ರು ಅದೇ ವರ್ಕ್ ಮಾಡ್ತಿರೋದು ಯಾರು ಅಂತ ನಿಮಗೆ ಡೆವಿಲ್ ಶೂಟಿಂಗ್ ಎಲ್ಲ ಆಗ್ಲಿ ಅದಾದ್ಮೇಲೆ ಹೇಳೋಕ್ಕಾಗುವಂಥದ್ದು. ಅಂಡ್ ಅಫ್ಕೋರ್ಸ್ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ D58 ಕೂಡ. ಅಂದ್ರೆ ಅವರು ಶೂಟಿಂಗ್ ಮಾಡ್ತೀನಿ ಅಂತ ಹೇಳಾಗಿದೆ. ಅಂದ್ರೆ ಅಷ್ಟು ಕನ್ಫರ್ಮ್ ಕೊಟ್ಟ ಮೇಲೆ ನಮ್ಗೆ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ನೋಡೋಣ ಗುರು KD ಹೇಗಿರುತ್ತೆ ಅಂತ. ಯಾಕಂದ್ರೆ KD ಮೇಲೆ ಎಕ್ಸ್ಪೆಕ್ಟೇಷನ್ ಅಷ್ಟೊಂದು ಹೈಪ್ ಇರ್ಬೇಕಾದ್ರೆ ನಾನು ಹೇಳ್ತಿದ್ದೀನಿ, KD ಡಿಫ್ರೆಂಟ್ ಸಿನಿಮಾ, D58 ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಸೊ ಅರ್ಥ ಮಾಡ್ಕೊಳ್ಳಿ, D58 ಅನ್ನೋದು ನನಗೆ ಅಷ್ಟೊಂದು ಇಂಪಾರ್ಟೆಂಟ್. ಡೆವಿಲ್ಗಿಂತನೂ ಜಾಸ್ತಿ ನನಗೆ D58 ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಈಗ ಡೆವಿಲ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಡೆವಿಲ್ ಇದೊಂದು ಡಿಫ್ರೆಂಟ್ ಕ್ಯಾಟಗರಿ ಸಿನಿಮಾ ಬರ್ತಿರುವಂಥದ್ದು. ನೀವು ನೋಡಿರ್ಬೋದು, ಕ್ಲಾಸ್ ಸಿನಿಮಾನೇ ಆಗಿರುವಂಥದ್ದು. ಯಾಕೆಂದ್ರೆ ನಾವು ತಾರಕ್ನ ನೋಡಿರುವಂಥದ್ದು ಒಂದು ಕ್ಲಾಸ್ ವೈಬಲ್ಲೇ ಆಗಿರೋದು, ಒಂದು ಕ್ಲಾಸ್ ಸಿನಿಮಾ ಆಗಿತ್ತು. ಆದ್ರೆ ಕ್ಲಾಸ್ ಅಲ್ಲಿ ಸೈಕಾಟಿಕ್ ಟೈಪ್ ನ ಒಂದು ಸಿನಿಮಾನೇ ಆಗಿರುತ್ತದೆ. ಅದ್ ಯಾಕೆ ಆಗ್ತಾರೆ, ಏನಕ್ಕೆ ಆಗ್ತಾರೆ ಸಿನಿಮಾ ಬಂದ್ಮೇಲೆ ಗೊತ್ತಾಗುತ್ತೆ. ನಾನು ಜಸ್ಟ್ ಗ್ಲಿಮ್ಸ್ ನೋಡಿರುವಂಥದ್ದಲ್ವಾ. ನೋಡೋಣ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂತ.
ಇದಲ್ದಲ್ಲೇ ಹೇಳೋದಾದ್ರೆ ಸಿನಿಮಾ ಬಗ್ಗೆ ಅಂದ್ರೆ ಸಿನಿಮಾ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಾದ್ರೆ ಆರೋಗ್ಯದ ಸಮಸ್ಯೆ. ಅಂದ್ರೆ ಆರೋಗ್ಯ ಯಾವಾಗ ಸಂಪೂರ್ಣ ಗುಣಮುಖರಾಗ್ತಾರೆ, ಅದಾದ್ಮೇಲೆ ಯಾವಾಗ ಕಂಪ್ಲೀಟ್ ಆಗಿ ಜಿಮ್ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಆ ಒಂದು ವೈಬಿಗೆ ಸೆಟ್ ಆಗ್ತಾರೆ, ಅವಾಗ್ಲೇ ಸ್ಟಾರ್ಟ್ ಆಗುವಂಥದ್ದು. ಈಗ ನಡೀತಿರೋಂಥದ್ದು ಕೂಡ ಹಾಗೇನೆ, ವರ್ಕೌಟ್ ಮಾಡ್ಬೋದಾ ಅನ್ನೋದ್ರ ಮೇಲೇನೆ ಈಗ ಡಾಕ್ಟರ್ಸ್ ಹತ್ರ ರಿಪೋರ್ಟ್ ತಗೊಂತಿರುವಂಥದ್ದು. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ಅವ್ರ ಆರೋಗ್ಯಕ್ಕೋಸ್ಕರ ನೀವು ಫ್ಯಾನ್ಸ್ ಏನೇ ಅವರಿಗೆ ಲೈಕ್ ಜೈಲಿಂದ ಹೊರಗಡೆ ಬರೋದಕ್ಕೋಸ್ಕರ ಎಷ್ಟೆಲ್ಲ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿದ್ರಲ್ಲ, ಅಂದ್ರೆ ನೀವು ಪ್ರೇಯರ್ ಏನ್ ಮಾಡಿದ್ರಲ್ಲ ಅದನ್ನ ಕಂಟಿನ್ಯೂ ಮಾಡಿ. ಏಕೆಂದ್ರೆ ಅವರ ಆರೋಗ್ಯ ಸಮಸ್ಯೆಯಲ್ಲಿ ಇರಬೇಕಾದ್ರೆ ಆಚೆ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅನ್ನೋದು ನನ್ನ ಒಂದು ವಿಷಯ ಆಗಿರುವಂಥದ್ದು. ಯಾಕೆಂತಂದ್ರೆ ನಾನು ಆಸ್ ಅ ಮೂವಿ ಪರ್ಸ್ಪೆಕ್ಟ್ ಅಲ್ಲಿ ನಾನು ಮೂವಿನ ಇಷ್ಟಪಡುವಂಥದ್ದು ಆಗಿರೋದ್ರಿಂದ, ಸೊ ಆದಷ್ಟು ಬೇಗ ಇವ್ರ ಕಡೆಯಿಂದ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅಂತ ನನಗೆ ತುಂಬಾ ಕಾಯ್ತಾ ಇದೀನಿ ಅಂತ ಹೇಳ್ಬೋದು. ಅಫ್ಕೋರ್ಸ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ, ಆದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದಿರೋದು ಇಂಥ ಒಂದು ಡಿಫ್ರೆಂಟ್ ಕತೆ ಬರ್ದಿದ್ದಾರೆ, ರೆಡಿ ಇರಬೇಕಾದ್ರೆ ಯಾಕೆ ಇನ್ನೂ ಆಚೆ ಬರ್ತಿಲ್ಲ, ನಾನು ಇಷ್ಟು ಫ್ರಸ್ಟ್ರೇಷನ್ ಕಾಯ್ತಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ನನಗೆ ಹೇಳಕ್ಕಿದ್ದು ಎಂಟರ್ ಸಿನಿಮಾ ಇಂಡಸ್ಟ್ರಿಲಿ ಈಗ ಏನ್ ನಡೀತಿದೆಯಲ್ಲ ಅದ್ರ ಬಗ್ಗೆ ಅಪ್ಡೇಟ್ಸ್. ಏನ್ ಗೊತ್ತಾ, ನಾನು ಡೈಲಿ ಅಪ್ಡೇಟ್ಸ್ ಕೊಡ್ಬೇಕು ಅಂತಾನೆ ಅನ್ಕೊಳ್ಳೋದು, ಆದ್ರೆ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ವಿಷಯ ಹಿಂಗ್ ಬರುತ್ತೆ. ಯಾಕೆಂದ್ರೆ ಈಗಿನ ಬಂದಿರೋವಂಥದ್ದಲ್ವಾ, ಇಲ್ಲಿಗೆ ಸ್ವಲ್ಪ ಶಿಫ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳಿರುತ್ತೆ. ನಾನು ಯಾಕೆ ಗೊತ್ತಾ ವಿಡಿಯೋ ನಿಲ್ಲಿಸ್ತಾ ಇಲ್ಲ ಅಂದ್ರೆ, ನನಗೀಗ ಕರೆಕ್ಟಾಗಿ 1 ತಿಂಗಳು ಬಿಟ್ಟು ನಾನು ವಿಡಿಯೋ ಮಾಡ್ಬೋದಾದ್ರೆ ನಾನು ನಿಲ್ಸಕ್ ಹೋಗಲ್ಲ. ಯಾಕೆಂತಂದ್ರೆ ಅದು ನನಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ನಾನು ಹೇಳ್ಬೇಕಾಗಿರೋದನ್ನ ತುಂಬಾನೇ ಚೀಪ್ ಆಗಿ ಕೆಲವರು ಹೇಳ್ಬಿಡ್ತಾರೆ, ಅದಾದ್ಮೇಲೆ ಅದು ಅವರಿಗೆ ಹೈಪ್ ಸಿಕ್ಬಿಡುತ್ತೆ, ನಾನು ಅಲ್ಲೇ ಉಳ್ಕೊಂಡ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಬಿಡ್ತಾ ಇಲ್ಲ. ಬಟ್ ಯಾವಾಗ ನಾನು ಒಂದು ದೊಡ್ಡ ಕಂಬ್ಯಾಕ್ ಕೊಡ್ತೀನಲ್ಲ, ಅವಾಗ ದೊಡ್ಡದಾಗಿ ವಿಡಿಯೋಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾನೆ. ಸೊ ಗೈಸ್ ಇದಿಷ್ಟು ನನಗೆ ಹೇಳಿದ್ದೀನಿ. ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.